ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಿಮ್ಮನ್ನ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಧರ್ಮಸ್ಥಳದಿಂದ ಜಸ್ಟ್ 20 ಕಿಲೋಮೀಟರ್ಸ್ ಅಲ್ಲಿ ಇರೋದು. ನೀವು ಅಲ್ಲಿಂದ ಬರ್ಬೇಕಂದ್ರೆ ನಿಮಗೆ ಪ್ರೈವೇಟ್ ವೆಹಿಕಲ್ಸ್ ಬರುತ್ತೆ. ಸೊ ನೀವೇನಾದರೂ ಬಸ್ಸಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತೀರಾ ಅಂದರೆ ಉಜ್ರೆಗೆ ಬಂದು ಉಜ್ರೆಯಿಂದ ನೀವು ತಿರ್ಗಾ ಅಲ್ಲಿ ವ್ಯಾನ್ ಏನಾದರೂ ತೊಗೊಂಡ್ಬರ್ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು, ವ್ಯಾನ್ ಸ್ಕ್ಯಾಮ್ ತುಂಬ ನಡೀತಿದೆ. ಸೊ ಅದ್ರ ಬಗ್ಗೆ ನೀವು ತುಂಬ ಹುಷಾರಾಗಿರ್ಬೇಕು. ಯಾಕಂತಂದರೆ ಅವ್ರು ಮಾತಾಡಿದ್ದೇನು ಅಂತಂದರೆ 800 ಹೇಳಿದ್ರು ಅಪ್ ಆ್ಯಂಡ್ ಡೌನು. ಅದಾದ್ಮೇಲೆ ನಾವು ಬಾರ್ಗೇನ್ ಮಾಡಿ 500 ಕ್ಲೋಸ್ ಮಾಡಿದ್ವಿ. ಸೊ ಬರ್ತೀನಿ ಅಂತ ಒಪ್ಕೊಂಡ್ರು. ಸೊ ಬಂದರು, ಅಲ್ಲಿಂದ ಬಂದರು ಒಂದು 4 to 5 ಕಿಲೋಮೀಟರ್ಸ್ ಬಂದರು. ಅದಾದ್ಮೇಲೆ ಹೇಳಿದ್ರು, ಇಲ್ಲ ಸರ್ ಅಲ್ಲಿ ತಿರ್ಗಾ ರಿಟರ್ನ್ ಬರೋಕ್ಕಾಗಲ್ಲ, 500 ಮಾತಾಡಿದ್ದೀರಲ್ಲ 250 ತೊಗೊಳ್ಳಿ, 250 ರಿಟರ್ನ್ 250 ಕೊಡಿ, 250 ರಿಟರ್ನ್ ಇಟ್ಕೊಳ್ಳಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ ಅಂತ ನಾವು ಹೇಳಿದ್ವಿ. ಸರ್ ಬಂದಾಗ ಒಂದು ಮಾತಾಡ್ತೀರಾ, ಇವಾಗ ಒಂದು ಮಾತಾಡ್ತೀರಾ ಅಂತ. ಇಲ್ಲ ಸರ್, ನಂಬರ್ ಕೊಡ್ತೀನಿ, ಅಲ್ಲಿಂದ ಗಾಡಿಗಳು ತುಂಬ ಬರುತ್ತೆ, ಅವರು ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇಂಥ ಸ್ಕ್ಯಾಮ್ ತುಂಬ ನಡೀತಿದೆ. ನಾವು ರಿಟರ್ನ್ ಹೋಗ್ಬೇಕಾದ್ರೆ ಗಾಡಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಏನು ಹೇಗಾಗುತ್ತೆ ಅಂದ್ಬಿಟ್ಟು ನಾನು ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ, ಫಾಲ್ಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ವ್ಯೂ ಮಾತ್ರ ಸಕ್ಕದಾಗಿದೆ. ಆ್ಯಂಡ್ ಹೋಗೋ ಜಾಗ ಪ್ರತಿಯೊಂದು ಸೂಪರ್ ಆಗಿದೆ. ಆ್ಯಂಡ್ ಎಲ್ಲರೂ ಖಂಡಿತ ಇದನ್ನ ಬಂದು ನೋಡಲೇಬೇಕು. ಬಿಕಾಸ್ ಅದು ಬರೋ ಜಾಗ ಆಗಲಿ ಅಥವಾ ಆ್ಯಂಡ್ ನೀವು ಅಲ್ಲಿಂದ ಟ್ರಾವೆಲ್ ಮಾಡೋ ಜೀಪಲ್ಲಿ ಟ್ರಾವೆಲ್ ಮಾಡ್ತಿರಲ್ಲ, ಸೊ ಆ ಸೀನರಿ ಎಲ್ಲನೂ ಸೂಪರ್ ಆಗಿದೆ. ಸೊ ನಿಮ್ಗೆ ಇದು ಏನೇನಿದೆ ಪೂರ್ತಿ ಹೆಂಗೆ ಬಂದ್ವಿ, ಎಷ್ಟಾಯಿತು ಎಲ್ಲದನ್ನು ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಇದು ಆ್ಯಕ್ಚುಲಿ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್. ಸೊ ಲೆಸ್ ಎಕ್ಸ್ಪ್ಲೋರ್ ಜಾಗ ಇದು. ನೀವು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅನ್ಸುತ್ತೆ, ಯಾರೂ ಇಲ್ಲ ಈ ಜಾಗದಲ್ಲಿ. ನಾನು ನಮ್ಮ ಫ್ರೆಂಡ್ ಬಿಟ್ರೆ ಯಾರೂ ಇಲ್ಲ. ಸ್ಥಳ ಬಂದಾಗ ನೀವು ಈ ಕಡೆ ಒಂದು ವಿಸಿಟ್ ಮಾಡಿದ್ರೆ ಇವಾಗ ನಿಮಗೂ ಗೊತ್ತಾಗುತ್ತೆ ಇಂಥನೂ ವಾಟರ್ ಫಾಲ್ಸ್ ಇದೆ. ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ಏನು ಅಂತಂದರೆ, ಇಲ್ಲಿ 2 ವಾಟರ್ ಫಾಲ್ಸ್ ಇದೆ ಅಂತ, ಕೆಳಗೊಂದು ಮೇಲೊಂದು. ನಾನು ವಿಸಿಟ್ ಮಾಡಿದ್ದೆ, ಅಂದರೆ ಇವಾಗೆಲ್ಲ ಒಂದು 4 to 5, 6 ಇಯರ್ಸ್ ಬ್ಯಾಕ್ ವಿಸಿಟ್ ಮಾಡಿದ್ದೆ. ಆವಾಗ ಮೇಲ್ಗಡೆನೂ ಬಿಡ್ತಿದ್ರು. ಈಗ ಹೇಗಿದೆ ಗೊತ್ತಿಲ್ಲ, ನಾನು ಬಂದು ಈಗ 4 to 5 ಇಯರ್ಸ್ ಗ್ಯಾಪ್ ಆಯಿತು. ಇಲ್ಲೇ ನಿಯರ್ ಬೈ ತುಂಬ ಇದೆ ಅಂತೆ ಟೂರಿಸ್ಟ್ ಸ್ಪಾಟ್ಸ್. ಅವ್ರು ಹೇಳಿದ್ರು ದೇವರ ಮನೆ ಆ್ಯಂಡ್ ಮಲ್ಲಲ್ಲಿ ಫಾಲ್ಸ್, ಬಿಸ್ಲೆ ಘಾಟ್ ಎಲ್ಲ ಇದು ನಿಯರ್ ಬೈ ಇರೋದಂತೆ. ಸೊ ನೋಡೋಣ, ಇದನ್ನು ವಿಸಿಟ್ ಮಾಡಿ. ನಾವು ಆ್ಯಕ್ಚುಲಿ ಪ್ಲ್ಯಾನೇ ಇಲ್ಲ, ದೇವಸ್ಥಾನಕ್ಕೆ ಬರೋಣ ಅಂತ ಬಂದಿದ್ದು. ಸೊ ಅಲ್ಲಿಂದ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅಂದ್ಕೊಂಡು ಅಲ್ಲಿಂದ ರಿಟರ್ನ್ ಬಂದಿದ್ದು. ಸೊ ತೋರಿಸ್ತೀನಿ ನಿಮಗೆ ಫಾಲ್ಸ್ ಹೆಂಗೆ ಬರೋದು, ಹೇಗಿದೆ ಫಾಲ್ಸು, ಎಲ್ಲದನ್ನು ನಿಮ್ಗೆ ಇದೇ ಬ್ಲಾಗಲ್ಲಿ ತೋರಿಸ್ತೀನಿ. ನಿಮ್ಗೆ ಹೋಗ್ತಾ ದಾರಿಲೇ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಸಿಗುತ್ತೆ. ಅಂದರೆ ಚಿಕ್ಕ ಚಿಕ್ಕ ಚೆನ್ನಾಗಿರುತ್ತೆ, ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ ನೋಡಿ. ಈಗ ಮಾನ್ಸೂನ್ ಆಗಿರೋದ್ರಿಂದ ಪರವಾಗಿಲ್ಲ. ಆ ಬ್ರಿಡ್ಜ್ ಐತಲ್ಲ, ನಾವು ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ನೋಡಿ ಎಷ್ಟು ಚಂದ ಇದೆ ನೋಡಿ. ಗೈಸ್, ಹಂಗೆ ನೀವು ಮುಂದೆ ಬರ್ತಿದ್ರೆ ನೋಡ್ಬೋದು, ಇಲ್ಲಿ ಬ್ರಿಡ್ಜ್ ತರ ಮಾಡಿದ್ದಾರೆ. ಸೊ ಈ ಬ್ರಿಡ್ಜ್ ಇಂದ ನೀವು ವ್ಯೂ ನೋಡಿದ್ರೆ ಇನ್ನೂ ಸಕ್ಕದಾಗಿ ಕಾಣಿಸ್ತಿದೆ. ಸೊ ನೋಡಿ, ಅಲ್ಲೊಂದು ಫಾಲ್ಸ್ ಇದೆ. ಆ ನೀರ್ ಅಂದ್ರೆ ನೀವು ಟಾಪ್ ಅಲ್ಲಿ ಇದೆಯಲ್ಲ, ಆ ಫಾಲ್ಸ್ ನೀರ್ ಹರ್ಕೊಂಡು ಇಲ್ಲಿ ತನಕ ಬರುತ್ತೆ. ನೀವು ನೋಡಿ ಆ ವ್ಯೂ ನೋಡಿ, ಎಷ್ಟು ಸಕ್ಕದಾಗಿದೆ. ನಾನು ಬೇಕಾದ್ರೆ ಒಂದು ಮೌಂಟೇಜ್ ಶಾಟ್ ತರ ಹಾಕ್ತೀನಿ, ನೀವು ನೋಡಿ ಅದು. ಗೈಸ್, ಬರಬೇಕು ಅಂದರೆ ಆಲ್ಮೋಸ್ಟ್ 2 to 4 ಕಿಲೋ, ನನ್ನ ಪ್ರಕಾರ 4 ಕಿಲೋಮೀಟರ್ಸ್ ಆದರೂ ಇದೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಮೇಲೆ ಯಾವುದೇ ಅಂಗಡಿಗಳಿಲ್ಲ ನಿಮಗೆ. ಸ್ಟಾರ್ಟಿಂಗಲ್ಲಿ ಒಂದು ಅಂಗಡಿ ಇದೆ, ಅದು ಬಿಟ್ಟರೆ ಬೇರೆ ಏನೂ ಅಂಗಡಿ ಇಲ್ಲ. ವಾಟರ್ ಬಾಟಲ್, ಗ್ಲುಕೋಸ್ ಪ್ಯಾಕೆಟ್ ಏನಾದರೂ ಬೇಕು ಅಂದರೆ ಬರ್ತಾಗಲೇ ತೊಗೊಂಬಂದ್ಬಿಡಿ. ನೋಡಿ ಹೆಂಗಿದೆ. ಇಷ್ಟು ದಿನ ಟ್ರಾಫಿಕ್ ಸೌಂಡ್ ಕೇಳಿ ಕೇಳಿ, ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ ನಿಮಗೆ. ಗಾಯ್ಸ್, ನೀವು ನೋಡಿಕೊಂಡು ಹುಷಾರಾಗಿ
ಟ್ರೆಕ್ಕಿಂಗ್ ಶೂಸ್ ಇದ್ರೆ ಹಾಕೊಂಬನ್ನಿ, ಯಾಕಂತಂದ್ರೆ ಫುಲ್ ಸ್ಲಿಪ್ಪರ್ ಇದೆ ನೋಡಿ. ಗಾಯ್ಸ್ ನಿಮ್ಗೆ ಒಂದು ವಾಟರ್ ಫಾಲ್ಸ್ ತೋರಿಸ್ತೀನಿ, ವೆಯ್ಟ್ ಫಾರ್ ಇಟ್. ಇದೊಂದು ಪಾರ್ಟ್ ಅಷ್ಟೇ, ಇನ್ನೂ ಎರಡಿದೆ, ಅದು ಆ ಕಡೆ ಇದೆ, ಇದೊಂದು ಪಾರ್ಟ್ ಅಷ್ಟೇ. ನಾನು ಇದನ್ನ ತೋರಿಸ್ತೀನಿ ಫಸ್ಟ್ ನಿಮಗೆ. ನನ್ನ ಪ್ರಕಾರ ನೀರು ಕಮ್ಮಿ ಆಗಿದೆ ಅನಿಸ್ತಿದೆ, ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಇತ್ತು ನೋಡಿ ಗಾಯ್ಸ್. ಇಲ್ಲಿ ನಾನು ಯಾರನ್ನೂ ಬರೋಕೆ ಇಲ್ಲಿ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಅವ್ರು ವೇ ಮಾಡಿರೋದು ಆ ಕಡೆ. ಸೊ ನಾವು ಇದನ್ನ ದಾಟ್ಕೊಂಡ್ ಬಂದಿರೋದು, ಇಲ್ಲಿ ಹತ್ತಿ ಇದ್ರ ಮೇಲೆ ಹತ್ತಿ ಇಲ್ಲಿ ಬಂದಿರೋದು. ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸೊ ಪ್ಲೀಸ್ ಅವ್ರ ವೇ ಯಾವ ಥರ ಮಾಡಿದಾರೋ ಅದೇ ಥರ ಹೋಗಿ. ನಾನು ಜಸ್ಟ್ ತೋರ್ಸೋದಕ್ಕೋಸ್ಕರ ನಿಮ್ಗೆ ಈ ಥರ ಬಂದಿದ್ದೀನಿ. ನೀವೀಗ ನೋಡೋದೆ ಮೈನ್ ಫಾಲ್ಸ್, ಏರ್ಮೈ ವಾಟರ್ ಫಾಲ್ಸ್. ಸೊ ಆರ್ ಯು ರೆಡಿ ಗಾಯ್ಸ್? ರೆಡಿ? Ready, 3, 2, 1. ಗೈಸ್ ಏನು ನೋಡ್ತಿದ್ದೀರಲ್ಲ, ಇದೇ ಏರ್ಮೈ ವಾಟರ್ ಫಾಲ್ಸ್. ಅಲ್ಲಿ ನೋಡಿ ಅಷ್ಟು ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಆ್ಯಂಡ್ ವಾಟರ್ ಫ್ಲೋನು ಸಕ್ಕದಾಗಿತ್ತು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ವೀಕೆಂಡಲ್ಲಿ ಬಂದುಬಿಟ್ಟು ಕ್ರೌಡೆಡ್ ಇರುತ್ತೆ. ಸೊ ವೀಕ್ ಡೇಸಲ್ಲಿ ಕವರ್ ಮಾಡ್ಕೊಳ್ಳಿ ಗೈಸ್. ಆ ಲೊಕೇಶನ್ನು, ಅಲ್ಲಿರೋ ಕ್ಲೈಮೇಟು, ಮಾನ್ಸೂನಿಗೆ ಅದಕ್ಕೂ ಸಕ್ಕದಾಗಿತ್ತು ಗೈಸ್. ನೀವು ವಿಸಿಟ್ ಮಾಡ್ತೀರಂದರೆ ಮಾನ್ಸೂನಲ್ಲೇ ವಿಸಿಟ್ ಮಾಡಿ. ಸೊ ನಾನು ನಿಮ್ಗೆ ಅದನ್ನೇ ರೆಕಮೆಂಡ್ ಮಾಡ್ತೀನಿ. ನೋಡಿ ಅಲ್ಲಿ ಸಕ್ಕದಾಗಿದೆ ಜಾಗ ಮಾತ್ರ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ, ಕೆಳಗೊಂದು ವಾಟರ್ ಫಾಲ್ಸ್ ಇದೆ, ಮೇಲೊಂದು ವಾಟರ್ ಫಾಲ್ಸ್ ಇದೆ. ಟೋಟಲ್ 2 ವಾಟರ್ ಫಾಲ್ಸ್ ಇದೆ. ಸೊ ಆ್ಯಕ್ಚುಲಿ ಮೇಲೆ ಹೋಗೋಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ, ನನಗೂ ರೀಸನ್ ಏನಂತ ಗೊತ್ತಿಲ್ಲ. ಇನ್ನೇನು ನಿಮ್ಗೆ ಕಾಣಿಸ್ತಿದೆಯಲ್ಲ, ಸೊ ಹಿಂಗೋಗಿ ನೀವು ಮೇಲ್ಗಡೆಯಿಂದ ಜಾಗ ಕೊಟ್ಟಿದ್ದಾರೆ, ಮೇಲೆ ಹೋಗಿ ಅಲ್ಲಿ ಬಂದರೆ ನೀವು ಅಲ್ಲಿ ಟಾಪಲ್ಲಿ ನೀರು ಬರ್ತಿದೆಯಾ, ಅದಕ್ಕೂ ಮೇಲೆ ಒಂದು ವಾಟರ್ ಫಾಲ್ಸ್ ಇದೆ. ಸೊ ಅಲ್ಲಿ ತನಕ ನಿಮ್ಮನ್ನು ಅಲೋ ಮಾಡ್ತಾರೆ, ಬಟ್ ಈಗ ಅಲೋ ಮಾಡ್ತಿಲ್ಲ. ರೀಸನ್ ಏನಂತ ಗೊತ್ತಿಲ್ಲ, ಬಟ್ ಇಲ್ಲಿಂದ ಹೋಗ್ಬೋದು. ಈ ಜಾಗದಿಂದ ಹೋಗಿ ಫುಲ್ ಟಾಪ್ಗೆ ಹೋಗಿ ಅಲ್ಲಿ ಬಂದರೆ ನಿಮ್ಗೆ ಅಲ್ಲೊಂದು ವಾಟರ್ ಫಾಲ್ಸ್ ಇರುತ್ತೆ. ಮೇ ಬಿ ರೀಸನ್ ಏನಂತ ಗೊತ್ತಿಲ್ಲ, ಕ್ಲೋಸ್ ಅಂತ ಹಾಕಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಹೋಗಿದ್ವಿ, ಬಟ್ ಈಗೇನೋ ಅಲ್ಲೋ ಇಲ್ಲ. ಸೊ ಗಾಯ್ಸ್, ಇದೇ ಏರ್ಮೈ ಫಾಲ್ಸ್ ವಾಟರ್ ಫಾಲ್ಸ್ ವಿಡಿಯೋ. ಇದನ್ನೇ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಮಾನ್ಸೂನ್ ಟೈಮಲ್ಲಿ ಖಂಡಿತ ವಿಸಿಟ್ ಮಾಡ್ಬೋದು. ಬಟ್ ಅದೇ ಹೇಳಿದ್ನಲ್ಲ, ಅಂಗಡಿಗಳು ಯಾವುದೂ ಇಲ್ಲ, ನೀವು ಪ್ಲ್ಯಾನ್ ಮಾಡ್ಕೊಬೇಕಾಗುತ್ತೆ ಮುಂಚೆನೇ ಬರಬೇಕಾದ್ರೆ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ಥರ ಮತ್ತೊಂದು ಬ್ಲಾಗಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್, ಟಾಟಾ, ಟೇಕ್ ಕೇರ್. ನೋಡೋಣ ಮುಂದೆ ಯಾವುದಾದ್ರೂ ಇದೇ ಥರ ವಾಟರ್ ಫಾಲ್ಸ್ ಅಥವಾ ಏನೋ ಒಂದು ಟೂರಿಸ್ಟ್ ಸ್ಪಾಟ್ ಇದ್ದರೆ ಖಂಡಿತ ನಾನು ನಿಮಗೆ ಕವರ್ ಮಾಡ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ವಿಸಿಟ್ ಮಾಡ್ಬೋದು, ಬಟ್ ಹೇಳಕ್ಕೆ ಮರ್ತೆ, 50 ಟೋಟಲ್ ನಿಮಗೆ 100 ರೂಪೀಸ್ ಪರ್ ಪರ್ಸನ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. 2 ಚೆಕ್ ಪೋಸ್ಟ್ ಇರುತ್ತೆ. ಒಂದು ಚೆಕ್ ಪೋಸ್ಟಲ್ಲಿ 50 ರೂಪೀಸ್, ಮತ್ತು ಇನ್ನೊಂದು ಚೆಕ್ ಪೋಸ್ಟಲ್ಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡೋಣ ಮುಂದಿನ ಬ್ಲಾಗಲ್ಲಿ ಇದೇ ಥರ ಯಾವುದಾದ್ರೂ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಇದ್ದರೆ ಕವರ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್.